ಮೋದಿ ಅವರ ಅಚ್ಛೇದಿನಿಂದ ಹಿಡ್ಕೊಂಡು ಅಮೃತ್ ಕಾಲಿಂದ ಹಿಡ್ಕೊಂಡು ವಿಕಸಿತ್ ಭಾರತಿಂದ ಹಿಡ್ಕೊಂಡು ಈಗ ಗ್ಯಾರಂಟಿಗಿಳಿದಿದ್ದಾರೆ. ಆ ಮುಖಪುಟದಲ್ಲಿ ಮೋದಿ ಕಿ ಗ್ಯಾರಂಟಿ ಅಂದರೆ ಇಷ್ಟು 10 ವರ್ಷ ಕೊಟ್ಟಿರೋದು ಯಾರು ಗ್ಯಾರಂಟಿ? ಮತ್ತೆ ಮೋದಿ ಕಿ ಗ್ಯಾರಂಟಿ ಫಾರ್ ಯಂಗ್ ಸಿಟಿಸನ್ಸ್ ಅಂತ ಇದು ಅವರ ಪ್ರಣಾಳಿಕೆ. ಇಂಪ್ಲಿಮೆಂಟಿಂಗ್ ಲಾ ಟು ಪ್ರಿವೆಂಟ್ ಪೇಪರ್ ಲೀಕ್ಸ್, ಕಂಡಕ್ಟಿಂಗ್ ಟ್ರಾನ್ಸ್ಪರೆಂಟ್ ಪಬ್ಲಿಕ್ ಎಕ್ಸಾಮ್ಸ್. ಮೇರಾ ಯುವ ಭಾರತ್ ಒಂದು ಪೋರ್ಟಲ್ ಲಾಂಚ್ ಮಾಡಿದಾರಂತೆ. ಅವರನ್ನ 1 ಕೋಟಿ ಯುವಕರನ್ನ ಆಗಲೇ ಅವರು ಆ ಪೋರ್ಟಲ್ನಲ್ಲಿ ಎನ್ರೋಲ್ ಮಾಡಿಬಿಟ್ಟು ಲೀಡರ್ಶಿಪ್ ಸ್ಕಿಲ್ಸ್ಗೆ ಮತ್ತು ಸ್ಪಿರಿಟ್ ಆಫ್ ವಾಲಂಟಿಯರಿಂಗ್ ಅಂತ 1 ಕೋಟಿ ಜನ ಎಲ್ಲಿದ್ದಾರೆ ಏನಿದ್ದಾರೆ ನಾನಂತೂ ನೋಡಿಲ್ಲ. ಕಲಬುರಗಿನಲ್ಲಿ ತಾವು ನೋಡಿದರೆ ದಯವಿಟ್ಟು ಹೇಳಿ, ಅಥವಾ ಇವರೆಲ್ಲ ಈ ಶಾಖಾ ಮೆಂಬರ್ಸಿಗೆಲ್ಲ RSSನವರಿಗೆಲ್ಲ ಅಲ್ಲಿ ತುಂಬಿಬಿಟ್ಟು ಲೀಡರ್ಶಿಪ್ ಟ್ರೈನಿಂಗ್ ಅಂತ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಅಫ್ಕೋರ್ಸ್ ಆಮೇಲೆ ಎಕ್ಸ್ಪ್ಯಾಂಡಿಂಗ್ ಸ್ಟಾರ್ಟಪ್ ಎಕೋಸಿಸ್ಟಮ್, ನವೋದ್ಯಮದಲ್ಲಿ ನಿಮ್ಗೆ ಗೊತ್ತಿದೆ ಕರ್ನಾಟಕನೇ ಮೊದಲೇದಿರೋದು, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ. ಇನ್ಕ್ರೀಸಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್, ನಮ್ಮ ನಿಮ್ಸ್ ಕಿತ್ಕೊಂಡು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಕಿತ್ಕೊಂಡು ಇವಾಗ ಇನ್ಕ್ರೀಸಿಂಗ್ ಎಂಪ್ಲಾಯ್ಮೆಂಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಎಂಪ್ಲಾಯ್ಮೆಂಟ್ ಜನರೇಷನ್ ಥ್ರೂ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಗೌರ್ಮೆಂಟ್ ದುಡ್ಡಲ್ಲಿ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ತಾರಂತೆ. ಇದಾಗಲೇ ನಾವು ಮಾಡ್ತಾ ಇದ್ದೀವಿ, ಉದ್ಯೋಗ ಖಾತ್ರಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಪ್ರಮೋಟಿಂಗ್ ಆಂಟ್ರಪ್ರಿನರ್ ಸ್ಪಿರಿಟ್, ಪ್ರೊವೈಡಿಂಗ್ ನ್ಯೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ಟೂರಿಸಮ್. ತಮ್ಗೆ ನೆನಪಿದ್ರೆ ಹೋದ ಬಾರಿನೇ ಮೋದಿ ಅವ್ರು ಬಂದಾಗ ಮೈಸೂರು ಪ್ಯಾರಿಸ್ ಮಾಡ್ತೀನಿ ಅಂದಿದ್ರು. ಹಂಪಿಗೆಲ್ಲ ನಾವು ಏನೋ ಹೊಸ ಇದು ಮಾಡ್ತೀವಿ ಅಂತ, ಏನೋ ನಿಮ್ಮ ರಾಮಾಯಣ ಸರ್ಕ್ಯೂಟ್ ಮಾಡ್ತೀನಂದ್ರು. ಆನೆಗುಂದಿಗೆ, ನಿಮ್ಮ ಅಂಜನಾದ್ರಿಗೆ, ಏನಾಯ್ತು ಅವೆಲ್ಲ. ಮೋದಿ ಸರ್ಕಾರದ ಅಂಕಿಅಂಶದ ಪ್ರಕಾರ 30 ಲಕ್ಷ ಕೇಂದ್ರ ಸರ್ಕಾರದಲ್ಲಿ ಹುದ್ದೆಗಳು ಖಾಲಿ ಇದೆ. ಇದು ನನ್ನ ಡೇಟಾ ಅಲ್ಲ, ಇದು ಕೇಂದ್ರ ಸರ್ಕಾರದ ಮೋದಿಯವರ ಡೇಟಾ ಇದು. ಫೈನಾನ್ಸ್ ಮಿನಿಸ್ಟ್ರಿ ಪ್ರಕಾರ 9,64,000 ಹುದ್ದೆಗಳು ಖಾಲಿ ಇದೆ ಫೈನಾನ್ಸ್ ಮಿನಿಸ್ಟ್ರಿನಲ್ಲಿ. ರೈಲ್ವೇಸ್, ವಿಚ್ ಇಸ್ ದ ಬಿಗ್ಗೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ನಮ್ಗೆ ರೈಲ್ವೆ ಡಿವಿಷನ್ ಆಗಿದ್ದಿದ್ರೆ ಉಮೇಶ್ ಜಾಧವ್ ಅವರೇ ಇವೆಲ್ಲ ನಮ್ಗೆ ಆಗ್ತಾ ಇತ್ತು. ರೈಲ್ವೇಸ್ನಲ್ಲಿ 3 ಲಕ್ಷ ವೇಕೆನ್ಸಿಗಳಿದೆ, 3 ಲಕ್ಷ ವೇಕೆನ್ಸಿ ರೈಲ್ವೇಸ್ನಲ್ಲಿ. ಡಿಫೆನ್ಸ್ ಮಿನಿಸ್ಟ್ರಿನಲ್ಲಿ 2.32 ಲ್ಯಾಕ್ ಸಿವಿಲಿಯನ್ ವೇಕೆನ್ಸೀಸ್ ಇದೆ, ನಾಟ್ ಇನ್ ದ ರ್ಯಾಂಕ್ಸ್. ಸಿವಿಲಿಯನ್ನಲ್ಲಿ ವೇಕೆನ್ಸೀಸ್ ಇದೆ. ಹೋಮ್ ಮಿನಿಸ್ಟ್ರಿನಲ್ಲಿ ಅಮಿತ್ ಶಾ ಅವರ ಡಿಪಾರ್ಟ್ಮೆಂಟ್ನಲ್ಲಿ 1,20,000 ಹುದ್ದೆಗಳು ಖಾಲಿ ಇದೆ. ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ 1 ಲಕ್ಷ ಹುದ್ದೆಗಳು ಖಾಲಿ ಇವೆ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ 74,000 ಹುದ್ದೆಗಳು ಖಾಲಿ ಇದೆ. ಈ ಏನು 30 ಇವರ ಫೈನಾನ್ಸ್ ಮಿನಿಸ್ಟ್ರಿ ಪ್ರಕಾರನೇ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ರಿಸರ್ವೇಷನ್ನಲ್ಲಿ ಅಂದರೆ ಬ್ಯಾಕ್ವರ್ಡು SC STನಲ್ಲಿ 52,293 52,293 jobs are vacant, out of which SC vacancies are 18,132 18,132. ಪರಿಷ್ಠ ಪಂಗಡ ST vacancies are 14,459 14,459. OBC vacancies 20,702 20,702. ಇದ್ರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ ಬಿಜೆಪಿ ಸರ್ಕಾರ. ಕಳೆದ ಇಲ್ಲಿ ಕರ್ನಾಟಕದಲ್ಲೂ ಕೂಡ 2.5 ಲಕ್ಷ ಹುದ್ದೆಗಳು ಖಾಲಿ ಇಟ್ಕೊಂಡು ಬಿಜೆಪಿ ಸರ್ಕಾರ ನಡೆಸಿರೋದು 4.5 ವರ್ಷ. ನಾವು ಬಂದ ಮೇಲೆ ಇದನ್ನ ತುಂಬಲಿಕ್ಕೆ ಏನೋ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದು. ಬಹುತ್ ಹುವಾ ನಾರಿ ಪೇ ಅತ್ಯಾಚಾರ ಅಬ್ ಕಿ ಬಾರ್ ಮೋದಿ ಸರ್ಕಾರ. ನೆನಪಿದ್ಯಾ? ಹೆಚ್ಚಿನ ಅತ್ಯಾಚಾರ ಎಲ್ಲಾಗ್ತಾ ಇದೆ ಗೊತ್ತಾ? ಗುಜರಾತ್ನಲ್ಲಿ ಎವ್ರಿ ಡೇ 6 ವುಮೆನ್ ಆರ್ ರೇಪ್ಡ್ ಇನ್ ಗುಜರಾತ್. ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ? ಇವರೇ ತಾನೇ ಇದ್ದಿದ್ರು ಚೀಫ್ ಮಿನಿಸ್ಟರು. ಕಳೆದ 20-25 ವರ್ಷದಿಂದ ಬಿಜೆಪಿ ಸರ್ಕಾರನೇ ಇದೆ. ಇದಾ ಗುಜರಾತ್ ಮಾಡಲ್ಲು? ಇದಾ ನಾರಿ ಶಕ್ತಿ ಮಾಡ್ತಾ ಇರತ್ತಾವು? ಮಾನ್ಯ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ತಪ್ಪದಾರಿ ಹಿಡಿದಿದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕೇನು ಹೇಳ್ತಾರೆ ಮೋದಿ ಅವರು? ವಿಜೇಂದ್ರ ಅವರು ಏನು ಹೇಳ್ತಾರೆ? ಅಶೋಕಣ್ಣ ಏನು ಹೇಳ್ತಾರೆ? ಈ ಗ್ಯಾರಂಟಿಗಳನ್ನು ಕೊಟ್ಟು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ ಒಂದು ಕುಟುಂಬ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಕುಮಾರಸ್ವಾಮಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ತಪ್ಪು ದಾರಿ ಹಿಡಿದಿದ್ದಾರೆ. ಏನರ್ಥ?
ಅವ್ರು ಸ್ಪಷ್ಟೀಕರಣ ಕೊಡಬೇಕು. ಏನರ್ಥ ಇದು? ಆಮೇಲೆ ಮೋದಿ ಅವರು ದೊಡ್ಡ ದೊಡ್ಡದಾಗಿ ಹೇಳ್ತಾರಲ್ಲ, ಗೃಹ ಜ್ಯೋತಿ ಸರಿ ಇಲ್ಲ, ಬಿಜೆಪಿ ಅವರು ಎಲ್ಲ ಮೈಕ್ ಸಿಕ್ಕಿದ್ರೆ ಸಾಕು ಗ್ಯಾರಂಟಿಗಳ ವಿರುದ್ಧ ಮಾತಾಡೋದು ಹ್ಯಾಬಿಟ್ ಆಗ್ಬಿಟ್ಟಿದೆ, ಚಟ ಆಗ್ಬಿಟ್ಟಿದೆ ಬಿಜೆಪಿ ಅವರಿಗೆ. ಆಯ್ತ್ರಿ, ಇದು ಬಿಟ್ಟಿ ಭಾಗ್ಯ ಅನ್ನೋರು ಮಧ್ಯಪ್ರದೇಶನಲ್ಲಿ ಲಾಡ್ಲಿ ಬೇನ ಯಾಕೆ ಕೊಟ್ಟಿದ್ದೀರಾ ನೀವು? ಲಾಡ್ಲಿ ಬೇನ ಯೋಜನೆ ಕೊಟ್ಟಿಲ್ವಾ ನೀವಲ್ಲಿ? ನವೆಂಬರ್ 2023ದಿಂದ 1250 ರೂಪಾಯಿ ಸೇಮ್ ಗೃಹಲಕ್ಷ್ಮಿ ಯೋಜನೆ ಆದಮೇಲೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ಹಾಕಿ ಎಲೆಕ್ಷನ್ ಗೆದ್ದಿಲ್ವಾ ನೀವು? ಶಿವರಾಜ್ ಸಿಂಗ್ ಅವ್ರು ಬಂದು ಹೇಳಿಲ್ವಾ, ಇಲ್ಲ ಲಾಡ್ಲಿ ಬೇನ ಇಂದಾನೆ ನಮ್ಗೆ ಸ್ವಲ್ಪ ಶ್ರೀರಕ್ಷೆ ಆಯಿತು, ಇದ್ರೆ ನಾವು ಮುಳುಗ್ತಾ ಇದ್ವಿ ಅಂತ ಬಿಜೆಪಿ ಅವ್ರು ಮಧ್ಯಪ್ರದೇಶನಲ್ಲಿ ಹೇಳಿಲ್ವಾ? ಅದು ಬಿಟ್ಟಿ ಭಾಗ್ಯ ಅಲ್ವಾ? ಗರೀಬ್ ಕಲ್ಯಾಣ ಯೋಜನೆ ಬಿಟ್ಟಿ ಭಾಗ್ಯ ಅಲ್ವಾ? ನೀವು ಮಾಡಿದ್ರೆ ಗರೀಬ್ ಕಲ್ಯಾಣ, ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ರೆ ಬಿಟ್ಟಿ ಭಾಗ್ಯ. ಕುಮಾರಸ್ವಾಮಿ ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಇದು ನೋಡಕ್ ಬನ್ನಿ. ವೆಸ್ಟ್ ಎಂಡಲ್ಲಿದ್ದರೆ, ತೋಟಗಳಲ್ಲಿದ್ದರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ, ಸಮಸ್ಯೆ ಏನಿದೆ ಅಂತ ಗೊತ್ತಾಗೋದಿಲ್ಲ. ಹೆಣ್ಮಕ್ಳ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡೋದು ಎಷ್ಟು ಸರಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ? ಏನು ತಪ್ಪದಾರಿ ಅಂದರೆ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಏನು ಹೇಳಿ? ಹೆಣ್ಮಕ್ಳಿಗೆ ಮನೆ ನಡೆಸೋದು ಎಷ್ಟು ಕಷ್ಟ ಆಗಿದೆ ಈ ಮೋದಿ ಸರ್ಕಾರದಲ್ಲಿ ಗೊತ್ತಾಗಿದೆ ಅವರಿಗೆ. ಮೋದಿ ಮಾಸ್ಟರ್ ಸ್ಟ್ರೋಕ್ ಮೇಲೆ ಮಾಸ್ಟರ್ ಸ್ಟ್ರೋಕ್ ಕೊಟ್ರಲ್ಲ, ಡಿಮಾನಿಟೈಸೇಷನ್ನು, ಕರೋನಾ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಲಾಕ್ಡೌನು, ಆದಾಯದಲ್ಲಿ ಕಡಿತ, ನಿರುದ್ಯೋಗದಲ್ಲಿ ಹೆಚ್ಚಳ, ಬೆಲೆ ಏರಿಕೆ, ಆರ್ಥಿಕ ಅಸಮಾನತೆ, ಇವೆಲ್ಲ ಇಲ್ವಾ? ಇದನ್ನ ನಿವಾರಣೆ ಮಾಡಲಿಕ್ಕೆ ನಾವು ಕೊಡ್ತಾ ಇರೋದು ಒಂದು, ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಇರಲಿ, ಕುಟುಂಬಕ್ಕೆ ಒಂದು ಆದಾಯ ಆಗಲಿ. ಈಗ ಏನು ಮಾಡ್ತಾ ಇದ್ದಾರೆ? 2000 ರೂಪಾಯಿ ಮಹಿಳೆಯವ್ರು ಏನು ಬಂಗಾರ ಖರೀದಿ ಮಾಡ್ತಾ ಇದ್ದಾರಾ? ಏನು ಖರೀದಿ ಮಾಡ್ತಾ ಇದ್ದಾರೆ? ಅವ್ರ ಮಕ್ಳಿಗೆ ಟ್ಯೂಷನ್ ಕಳಿಸ್ತಾ ಇದ್ದಾರೆ, ಅವ್ರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಿಸ್ತಾ ಇದ್ದಾರೆ, ಅವ್ರ ಮಕ್ಕಳು ಸ್ಕೂಲ್ ಫೀಸ್ ಕಟ್ತಾ ಇದ್ದಾರೆ. ಇವೆಲ್ಲ ಏನು ಶಕ್ತಿ ಯೋಜನೆ ಇರ್ಬೋದು, ನಿಮ್ಮ ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಇದರಿಂದ ಏನು ಉಳಿತಾ ಇದೆ ಅಲ್ಲ, ನಿಮ್ಮ ಕಾಲದಲ್ಲಿ ಸಾಲ ಮಾಡಿದಾರಲ್ಲ, EMIಗಳು ಕಟ್ತಾ ಇದ್ದಾರೆ. ತಪ್ಪದಾರಿ ಹಿಡಿಯೋದಂದ್ರೆ ಏನರ್ಥ? ಬಿಜೆಪಿ ಅವರು ಇವತ್ತು ಉತ್ತರ ಕೊಡಬೇಕು. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರ ಇಲ್ಲ? ಅದು ಮೋದಿ ಗ್ಯಾರಂಟಿ ಅಲ್ವಾ? ಆಗಿದ್ಯಾ? ಅಚ್ಚೇ ದಿನ ತರ್ತೀನಿ ಅಂತ ಹೇಳಿದ್ರು. ಏನು ಭಾರತದ ಸುವರ್ಣ ಯುಗ ಪ್ರಾರಂಭ ಆಯಿತು ಮೋದಿ ಅವರು ಬಂದ ಮೇಲೆ, ಆ ಸುವರ್ಣ ದಿನಗಳು ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರಲ್ಲ. ಏನಂದ್ರು? ಬಹುತ್ ಹೋ ಗಯಿ ಮೆಹಂಗಾಯಿ ಕಿ ಮಾರ್, ಅಬ್ ಕಿ ಬಾರ್ ಮೋದಿ ಸರ್ಕಾರ್. ಬೆಲೆ ಏರಿಕೆ ಏನಾಯ್ತು? ಕಮ್ಮಿ ಆಯ್ತಾ? ಪೆಟ್ರೋಲ್ ದರ ಏನು, ಹಾಲಿನ ದರ ಏನು, ನಿಮ್ಮ DAP ದರ ಏನು, ಫರ್ಟಿಲೈಸರ್ ದರ ಏನು, ಯಾವುದಾದ್ರೂ ಕಮ್ಮಿ ಆಯ್ತಾ? ಬೆಲೆ ಏರಿಕೆ ನಿಲ್ಲಿಸ್ತೀನಿ ಅಂದಿದ್ದು ಅದು ಮೋದಿ ಗ್ಯಾರಂಟಿ ಅಲ್ವಾ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರು 2022 ಒಳಗಡೆ, ಇದು 2024, ಅದು ಮೋದಿ ಗ್ಯಾರಂಟಿ ಅಲ್ವಾ? 100 ಸ್ಮಾರ್ಟ್ ಸಿಟಿ ಮಾಡ್ತೀನಂದ್ರು, ಅದು ಮೋದಿ ಗ್ಯಾರಂಟಿ ಅಲ್ವಾ? ಎಲ್ಲಿದೆ ಒಂದು ಸ್ಮಾರ್ಟ್ ಸಿಟಿ ತೋರಿಸ್ಬಿಡಿ ನನಗೆ. ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳಿದ್ರು. 10 ವರ್ಷ ಆದರೂ ಕೂಡ ಇನ್ನೂ ಕೂಡ ಆ ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಭಾಷಣ ಹೊಡಿತಾರಲ್ಲ, ಭ್ರಷ್ಟಾಚಾರ ನಾವು ನಿರ್ಮೂಲನೆ ಮಾಡ್ತೀನಿ, ನಾವು ಮಾಡಬೇಕು, ನೀವು ನಮ್ಗೆ ಸಹಕಾರ ಮಾಡಿ. 10 ವರ್ಷ ಯಾರು ಇದ್ರು? ಅಬ್ ಕಿ ಬಾರ್ 400 ಪಾರ್ ಅಂತ ಏನು ಘೋಷಣೆ ಇದೆ, ಇದು 100% ಫೇಲ್ ಆಗುತ್ತೆ. ಅಬ್ ಕಿ ಬಾರ್ ಬಿಜೆಪಿ ಸಂಸತ್ ಸೆ ಬಾಹರ್. ಇದೇ RSS ಅವರು ಮತ್ತು ಹಿಂದೂ ಮಹಾಸಭಾದವ್ರು ಯಾರು ಬಿಜೆಪಿ ಅವ್ರ ಪೂರ್ವಜರಿದ್ರು, ಸ್ವಾತಂತ್ರ್ಯದ ಪೂರ್ವದಲ್ಲಿ ಇವ್ರು ತಾನೇ 4-5 ಕಡೆ ಗೌರ್ಮೆಂಟ್ ನಡೆಸಿದ್ದು ಮುಸ್ಲಿಂ ಲೀಗ್ ಜೊತೆ. ಸಿಂಧ್ನಲ್ಲಿ, ಪಂಜಾಬ್ನಲ್ಲಿ, ನಾರ್ತ್ ವೆಸ್ಟ್ ಫ್ರಂಟಿಯರ್ನಲ್ಲಿ 3 ಸರಿ ಇದೆ. ಆಮೇಲೆ ಸಮಾಜದಲ್ಲಿ ಯಾರೇ ಕೂಡ ನಾಗರಿಕರಿದ್ದರೂ ಕೂಡ ಅವರಿಗೆ ಈ ಮ್ಯಾನಿಫೆಸ್ಟೋ, ಈಗ ಅವರು ಪಾರ್ಸಿ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಲಿಂಗಾಯತರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಎಲ್ಲರಿಗೂ ಇದೆ. ಜಾತಿ ಆಧಾರದ ಮೇಲೆ ನಾವು ನೌಕರಿಗಳು ಕೊಡ್ತಾ ಇರೋದು, ಜಾತಿ ಆಧಾರದ ಮೇಲೆ ಮ್ಯಾನಿಫೆಸ್ಟೋ ಮಾಡ್ತಾ ಇರೋದು. ಎಲ್ಲದಕ್ಕೂ ಇವರಿಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ. 10 ವರ್ಷ ಮೋದಿ ಅವ್ರು ಏನು ಮಾಡಿದಾರೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಅಲ್ಲ. ಅದಕ್ಕೆ ಮೊನ್ನೆ CT ರವಿ ಇದು ತಾಲಿಬಾನ್ ಇದು ಅಂತೆ, ಏನೋ ಮ್ಯಾನಿಫೆಸ್ಟೋ ಅಂತೆ. ನಿಮ್ಗೆ ಅಷ್ಟು ಅಸೂಯೆ ಇದ್ದರೆ ಮುಸಲ್ಮಾನರ ಬಗ್ಗೆ ಬಿಟ್ಕೊಡ್ರಿ ನಿಮ್ಮ ಕಾಫಿ ತೋಟಗಳೆಲ್ಲ. ಕಾಫಿ ಹೆಂಗೆ ಬಂತು ಕರ್ನಾಟಕಕ್ಕೆ ಗೊತ್ತಾ? ಅರೇಬಿಯಾದಿಂದ ಬಂತು. ಬಾಬಾ ಬುಡನ್ಗಿರಿ ಅವರು ದಾಡಿನಲ್ಲಿ ತಗೊಂಡು ಬಂದಿದ್ರು. ಇವತ್ತೆಲ್ಲ ಕಾಫಿ ತೋಟ ಏನು ನೋಡ್ತಾ ಇದ್ದೀರಾ, ಒಬ್ಬ ಮುಸಲ್ಮಾನ್ ತಂದಿದ್ದು. ಅವಾಗ ಎಲ್ಲ ಬಿಟ್ಕೊಡ್ತೀರಾ? ಅವ್ರ ಜೊತೆ ಅವ್ರ ಹತ್ರ ಆರ್ಥಿಕ ಲಾಭ ಬೇಕು, ಅವ್ರ ಜೊತೆ ಇದು ಬೇಕು, ಎಲ್ಲ ವ್ಯವಹಾರಗಳು ಬೇಕು ಇಸ್ಲಾಮಿಕ್ ಕಂಟ್ರೀಸ್ ಜೊತೆ. ಸ್ವಲ್ಪ ಇದು ಭಾರತೀಯರಿಗಿರೋದು ನಮ್ಮ ಮ್ಯಾನಿಫೆಸ್ಟೋ. ನೀವು ನಮ್ಮ ನಾಗರಿಕರಿದ್ದರೆ ನಿಮಗೆ ಅದ್ರ ಲಾಭ ಸಿಗುತ್ತೆ ಅಷ್ಟೇ. ಸುಮ್ಮನೆ ಇರಲ್ಲ. ನೀವೇನು ಮಾಡಿದಿರಾ ಹೇಳಿ?
ನಿಮ್ಮ ಬಿ ಜೆ ಪಿಯವರು, ರಾಜ್ಯ ಬಿ ಜೆ ಪಿಯವರು ದಯವಿಟ್ಟು ಬರದ ಬಗ್ಗೆ ಮಾತಾಡಿ. ಯಾಕೆ ಇನ್ನೂ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಲಿಕ್ಕಾಗಿಲ್ಲ ಅಮಿತ್ ಶಾ ಅವರು? ಯಾಕೆ ನಮಗೆ ನಮ್ಮ ತೆರಿಗೆಯನ್ನು ಸರಿಯಾದ ಪಾಲಿಸ್ಕೊಡೋಕ್ಕಾಗ್ತಾ ಇಲ್ಲ? ಅದ್ರ ಬಗ್ಗೆ ಮಾತಾಡಲ್ಲ, ಬರೇ ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್ಸ್ ಇವ್ರದ್ದು. ನಮ್ಮ ಹತ್ರ ಕ್ಲಾರಿಟಿ ಇದೆ. ಭಾರತಿ ಭರೋಸಾ ಅಂದರೆ ಏನು? ಎಲ್ಲ 30 ಲಕ್ಷ ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಪೆಹಲಿ ನೌಕರಿ ಪಕ್ಕಿ ಅಂದರೆ ಏನು? ರೈಟ್ ಟು ಅಪ್ರೆಂಟಿಸ್ಶಿಪ್ ಲಾ. ಪ್ರತಿಯೊಬ್ಬರಿಗೂ ಕೂಡ ಏನು ಡಿಪ್ಲೊಮಾ ಹೋಲ್ಡರ್ ಇರ್ಬೋದು, ಡಿಗ್ರಿ ಹೋಲ್ಡರ್ ಇರ್ಬೋದು, ಅವರಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಟ್ಬಿಟ್ಟು 8,500 ರೂಪಾಯಿ ಕೊಡ್ತೀವಿ. ಅದು ನಾವು ವೆರಿ ಸ್ಪೆಸಿಫಿಕ್. ಮಹಾಲಕ್ಷ್ಮಿ ಯೋಜನೆ ಪ್ರತಿ ವರ್ಷ ಏನು ನಿಮ್ಮ ಪ್ರತಿ ತಿಂಗಳು 8,500 ರೂಪಾಯಿ ಕೊಟ್ಟು 1 ಲಕ್ಷ ಪ್ರತಿ ಮನೆ ಯಜಮಾನಿಗೆ ಕೊಡೋದು. ಯುವ ರೋಶಿನಿ 5,000 ಕೋಟಿ ರೂಪಾಯಿ ಪ್ರತಿಯೊಂದು ಇಡೀ ರಾಷ್ಟ್ರಕ್ಕೆ ಅಂದರೆ ಪ್ರತಿಯೊಂದು ಜಿಲ್ಲೆಗೆ 10 ಕೋಟಿ ರೂಪಾಯಿ ಕೊಟ್ಬಿಟ್ಟು ನಮ್ಮ ಯುವಕರಿಗೆ ಅವ್ರದ್ದಾದಂಥ ಒಂದು ಅವರು ಉದ್ಯಮಿಗಳಾಗಬೇಕು ಅಂದ್ಬಿಟ್ಟು ಒಂದು ಸ್ಕೀಮ್ ಇದೆ. ನಮ್ದು ಎಲ್ಲ 25 ಗ್ಯಾರಂಟಿಗಳಿದೆ. ವಿ ಆರ್ ವೆರಿ ಕ್ಲಿಯರ್ ಆನ್ ವಾಟ್ ವಿ ವಾಂಟ್ ಟು ಡೂ ಆ್ಯಂಡ್ ಹೌ ವಿ ವಿಲ್ ಡೆಲಿವರ್. ಇದಕ್ಕೆ ಆರ್ಥಿಕವಾಗಿ ಕೂಡ ನಾವು ನೀಲಿ ನಕ್ಷೆ ಮಾಡ್ಕೊಂಡಿದ್ದೀವಿ. ಇವ್ರೇನು ಮಾಡಿದ್ದಾರೆ? ಬಿಜೆಪಿ और RSS कभी भी बाबा साहेब अम्बेडकर को नहीं मानने वाले. जब हमारा संविधान बन रहा था सन 1950 में, तब RSS ने हमारे संविधान को रामलीला मैदान में जलाया था. हाँ कि ना? पूछिए बीजेपी से. कभी भी ना संविधान को मानते हैं, ना बाबा साहेब अम्बेडकर को मानते हैं. उनको समानता से एलर्जी है.